ಇವತ್ತೊಂದು ಇಂಟ್ರೆಸ್ಟಿಂಗ್ ಗಾಸಿಪ್ ಜೊತೆ ಇವತ್ತು ಬಂದಿದ್ದೀವಿ ಸಂತೋಷ್. ಪ್ರಮುಖವಾಗಿ ಒಬ್ಬರು ಶಾಸಕಿ ಅಲ್ಲ ಶಾಸಕಿ ಬಹಳ ಆಸೆಯಿಂದ ಮಂತ್ರಿಗಿರಿಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ತುಂಬ ಲಾಬಿ ಮಾಡ್ತಾ ಇದ್ದಾರೆ. ದೆಹಲಿವರೆಗೆ, ಬೆಂಗಳೂರಿಂದ ದೆಹಲಿವರೆಗೆ ತುಂಬ ಪ್ರಖರವಾದ ಲಾಬಿ ಮಾಡ್ತಾ ಇದ್ದಾರೆ. ನಾನು ಮಂತ್ರಿ ಆಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಆಮೇಲೆ ಜಿಲ್ಲೆಯ ಪ್ರಾತಿನಿಧ್ಯ ಕೇಳ್ತಾ ಇದ್ದಾರೆ, ಸಮುದಾಯದ ಪ್ರಾತಿನಿಧ್ಯ ಕೇಳ್ತಾ ಇದ್ದಾರೆ, ಮಹಿಳಾ ಕೋಟಾದಿಂದ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ, ನನ್ನ ಇಷ್ಟು ವರ್ಷದ ಶ್ರಮ ನೋಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಶಾಸಕಿ. ಆದರೆ ಅವರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು ನಾವು ಫಸ್ಟ್ ಲಿಸ್ಟಲ್ಲಿ ಆ ಶಾಸಕಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ನಾವು ಅನ್ಕೋತಾ ಇದ್ದೋ. ಎರಡನೇ ಲಿಸ್ಟಲ್ಲಿ ಅವರು ಆಗ್ಬೋದು, ಬಿಡಲಿಕ್ಕಿಲ್ಲ ಅಂತ ಅನ್ಕೋತಾ ಇದ್ದೋ. ಆದರೆ ಎರಡನೇ ಲಿಸ್ಟಲ್ಲಿ ಆ ಪ್ರಭಾವಿ ಶಾಸಕಿಗೆ ಸಚಿವ ಸ್ಥಾನ ಸಿಗಲ್ವಂತೆ. ಮುಖ್ಯಮಂತ್ರಿಗಳಿಗೆ ಪ್ರಭಾವಿ ಸ್ವಾಮೀಜಿಯೊಬ್ಬರು ಅಡ್ವೈಸ್ ಮಾಡಿದ್ರಂತೆ, ಬೇಡ ಅವ್ರನ್ನ ತಗೋಬೇಡಿ ಅಂತ ಹೇಳಿಬಿಟ್ರಂತೆ. ಆ ಸ್ವಾಮೀಜಿ ಅಷ್ಟು ಸುಲಭವಾಗಿ ಯಾರಿಗೂ ಅಡ್ವೈಸ್ ಮಾಡಲ್ವಂತೆ. ಹಿಂದೆ ಒಂದು ಸತಿ ತುಂಬ ಯಾರೋ ಒಬ್ಬರು ಆ ಸ್ವಾಮೀಜಿಯ ಕಡೆ ಫೋನ್ ಮಾಡಿಸ್ಕೊಂಡು ಬಂದ್ರಂತೆ, ಆ ಲೀಡರ್ ಕಡೆ, ನಮ್ಮ ಮುಖ್ಯಮಂತ್ರಿಗಳ ಕಡೆ. ಏನಪ್ಪ ಅಲ್ಲಿಂದ ಫೋನ್ ಮಾಡಿಸ್ಬಿಟ್ಟಿದ್ಯಾ ಅಂಥೇಳಿ ಅವ್ರ ಮಾತನ್ನು ಕೇಳಲಿಲ್ವಂತ, ಆ ಕೆಲಸನ ಮಾಡಿಕೊಡ್ಲಿಲ್ವಂತವ್ರು. ಅಂದರೆ ಅಲ್ಲಿಂದ ಫೋನ್ ಮಾಡಿಸಿ ಪ್ರಭಾವ ಬೀರೋ ಕೆಲಸ ಮಾಡಬೇಡಿ ಅನ್ನುವ ಅರ್ಥದಲ್ಲಿ ಆ ಕೆಲಸನ ಮಾಡಿಕೊಟ್ಟಿರಲಿಲ್ವಂತೆ. ಆದರೆ ಈ ಬಾರಿ ಸ್ವಾಮೀಜಿಗಳು ಕ್ಲಿಯರಾಗಿ ಹೇಳಿದಾರಂತೆ, ನಿನ್ನ ಇಮೇಜ್ ಡ್ಯಾಮೇಜ್ ಆಗದೇ ಇರಬೇಕು ಅಂತ ಹೇಳಿದ್ರೆ, ಅಥವಾ ನಿನಗೆ ಎಲ್ಲ ಗ್ರಹಗತಿಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ಆ ಶಾಸಕಿನ ಸಚಿವೆಯನ್ನಾಗಿ ಮಾಡೋಕ್ಕೆ ನೀನು ಮುಂದಾಗಬೇಡ. ಒಂದು ವೇಳೆ ಯಾರ ಕಡೆಯಿಂದ ನೀನು ಪ್ರೆಷರ್ ಬಿದ್ದರೂ ಆ ಪ್ರೆಷರ್ನ ನೀನು ಈಲ್ಡ್ ಆಗಬೇಡ, ಆ ಪ್ರೆಷರ್ಗೆ ನೀನು ಈಲ್ಡ್ ಆಗಬೇಡ ಅನ್ನುವ ಸೂಚನೆನ ಆ ಪ್ರಭಾವಿ ಸ್ವಾಮೀಜಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರಂತೆ. ಹಾಗಾಗಿ ಆ ಪ್ರಭಾವಿ ಶಾಸಕಿಗೆ ಮಂತ್ರಿಗಾದಿ ಈ ಬಾರಿ ಸಿಗಲ್ವಂತೆ ಅನ್ನುವ ಒಂದು ಗಾಸಿಪ್ ಇವತ್ತಿನ ಗೌರ್ಮೆಂಟ್ ಗಾಸಿಪ್ಪಲ್ಲಿ ಸಂತೋಷ್.